ಇದು 100 ಹಾಸಿಗೆಗಳ ಆಸ್ಪತ್ರೆ ಆಗಿದ್ದು, ಇಲ್ಲಿ ಒಟ್ಟು 7 ತಜ್ಞ ವೈದ್ಯರು ಕರ್ತವ್ಯ ನಿರ್ವಹಿಸಿದ್ದಾರೆ. 12ರ ಒಟ್ಟು ಸ್ಯಾಂಕ್ಷನ್ ಆಗಿರೋದು 12, 7 ಇದ್ದಾರೆ. ಮಕ್ಕಳ ತಜ್ಞರ ಹುದ್ದೆ 2 ಖಾಲಿ ಇದೆ. ಅರವಳಿಕೆ ತಜ್ಞ ವೈದ್ಯರು 2 ಇದೆ. ಒಂದು NHM ವರ್ಕ್ ಮಾಡ್ತಾ ಇದ್ದಾರೆ, ಒಂದು ಸಂಪೂರ್ಣ ವೇಕೆಂಟ್ ಇದೆ. ಇನ್ನೊಂದು ಕಿವು ಮತ್ತು ಮೂಳು ತಜ್ಞರು ಸುಮಾರು 4 ತಿಂಗಳಿಂದ VRS ಬರೆದು ಅನಧಿಕೃತ ಗೈರುಹಾಜರಾಗಿದ್ದಾರೆ. ಈಗ ಆಗಸ್ಟ್ 1ನೇ ತಾರೀಕಿಗೆ ಇಲ್ಲೇ ಕರ್ತವ್ಯ ನಿರ್ವಹಿಸುತ್ತಿದ್ದಂಥ ಇನ್ನೊಬ್ಬ ಗೈನಕಾಲಜಿಸ್ಟ್ ಡಾಕ್ಟರ್ ಜಾಫರ್ ಅಮೀರ್ ಸಿದ್ದಿಕಿ ಅವರು VRS ಸಲ್ಲಿಸಿದ್ದಾರೆ. ಹಾಗಾಗಿ ನಮಗೆ ಇಲ್ಲಿ ತಜ್ಞ ವೈದ್ಯರ ಹುದ್ದೆ ಕೊರತೆ ಕಾಣಿಸ್ತಿದೆ. ಸಾರ್ವಜನಿಕರಿಗೆ ಸಮರ್ಪಕ ಸೇವೆ ನಿಲ್ಲಿಸಲು ಭಾರಿ ತೊಂದರೆ ಆಗಿದೆ. ಈ ನಿಟ್ಟಿನಲ್ಲಿ ನಾವು ಎಲ್ಲ ಜಿಲ್ಲಾ ವೈದ್ಯಾಧಿಕಾರಿಗಳು ಹೀಗೆ ನಮ್ಮ ಮಾನ್ಯ ನಿರ್ದೇಶಕರು ಬಂದಿದ್ದರು, ವಿಭಾಗೀಯ ಸಹ ನಿರ್ದೇಶಕರು ಅವ್ರ ಗಮನಕ್ಕೆಲ್ಲ ತಂದಿದ್ವಿ. ಇದು ಸರ್ಕಾರದ ಹಂತದಲ್ಲಿ ಯಾರ್ಯಾರು VRS ಕೊಟ್ಟಿದ್ದಾರೆ ಅವ್ರದ್ದೆಲ್ಲನೂ ಕ್ಲಿಯರ್ ಮಾಡಿಕೊಟ್ರೆ, ಅದು ವೇಕೆನ್ಸಿ ಅಂತ ಕ್ಲಿಯರ್ ಆದರೆ ಇಲ್ಲಿಗೆ ಬೇರೆಯವರು ಬರಲಿಕ್ಕೆ ಅವಕಾಶ ಆಗುತ್ತೆ. ಜೊತೆಗೆ ನಮ್ಮಲ್ಲಿ ಗ್ರೂಪ್ ಡಿಗಳು 35 ಇದ್ದಾರೆ. ಈಗ ಹಾಲಿ ಕರ್ತವ್ಯ ನಿರ್ವಹಿಸ್ತಿದ್ದರು ಒಬ್ಬರೇ. ಎಲ್ಲ ನಾವು ಇತ್ತೋಗ್ಬೇಕು. ಜೊತೆಗೆ ನಮಗೆ 80% ಮಾತ್ರ ತಗೊಳ್ಳೋಕ್ಕೆ ಅವಕಾಶ ಇದೆ. ಈಗ ನಮ್ಮಲ್ಲಿ ವೆಹಿಕಲ್ ನಿಲ್ಲಿಸೋಕ್ಕೆ ಪ್ರತಿಯೊಂದು ವಿಭಾಗಗಳು ಗ್ರೂಪ್ ಡಿಗಳ ಕೊರತೆ ಇದೆ. ಇಲ್ಲಿ ನಮಗೆ ಸಂಪೂರ್ಣವಾಗಿ 35 ಜನನೂ ಔಟ್ ಸೋರ್ಸಲ್ಲಿ ತೊಗೊಳಕ್ಕೆ ಮಾಡಿದರೆ ಇನ್ನೂ ಒಂದು 7-8 ಜನ ಸಿಗ್ತಾರೆ. ಆಗ ನಮಗೆ ನೈಟ್ ಡ್ಯೂಟಿ ಹಾಕಲಿಕ್ಕೆ ಅಥವಾ ಹೊರಗಡೆ ಪಾರ್ಕಿಂಗಾರ ಆಗ್ಬೋದು, NRC ಈಗ ಇನ್ನೊಂದು ಓಪನ್ ಮಾಡಬೇಕು, ಅದಕ್ಕೂ ಎಲ್ಲ ಇದು ಸಂಪೂರ್ಣವಾಗಿ 100% ನಮಗೆ ಸರ್ಕಾರದ ವತಿಯಿಂದ ಇದನ್ನು ಮಾಡಿಕೊಟ್ರೆ ಸರಿಯಾಗುತ್ತೆ. ಈ ಖಾಲಿ ಹುದ್ದೆಗಳನ್ನು ನಮಗೆ ತುಂಬಿಕೊಟ್ರೆ ಇನ್ನೂ ಉತ್ತಮವಾಗಿ ಕೆಲಸ ನಿರ್ವಹಿಸೋಕ್ಕೆ ಸಹಕಾರಿಯಾಗುತ್ತೆ. ಜೊತೆಗೆ ನಮಗೆ ಲ್ಯಾಬ್ ಟೆಕ್ನಿಷಿಯನು, ಫಾರ್ಮಸಿಸ್ಟ್ ಹುದ್ದೆಗಳನ್ನು ಖಾಲಿ ಇದೆ. ಈಗ 2 ಲ್ಯಾಬ್ ಟೆಕ್ನಿಷಿಯನ್ ಬಂದಿದ್ದಾರೆ, 1 ಫಾರ್ಮಸಿಸ್ಟ್ ಬಂದಿದ್ದಾರೆ. 2 ಫಾರ್ಮಸಿಸ್ಟ್ ಹುದ್ದು ಖಾಲಿ ಇದೆ. ಜೊತೆಗೆ 1 ಲ್ಯಾಬ್ ಟೆಕ್ನಿಷಿಯನ್ ಇದೆ. ಇವುಗಳೆಲ್ಲ ಬಂದರೆ ನಮಗೆ ಈಗ ಜಾಸ್ತಿ ಇದು ಟೆಸ್ಟಿಗೆ ಬರ್ತಿದೆ. ಎಲ್ಲ ತಜ್ಞ ವೈದ್ಯರಿಂದ 150 ಬರೀ ಟೆಸ್ಟೇ ಬರ್ತೀವಿ ಎವ್ರಿಡೇ. ಬರೀ 2 ಜನ ಇವರಿದ್ದಾರೆ, ಬೇರೆಯವರು 2 ಜನ ನಮಗೆ ಸಹಕಾರಿಯಾಗಿ ICTC ಅವರು ಇದು ಬ್ಲಡ್ ಬ್ಯಾಂಕ್ ಅವರೆಲ್ಲ ಅವ್ರ ಜೊತೆ ಸಹಕಾರ ಕೊಟ್ಟು ಮಾಡ್ತಾಯಿದ್ದಾರೆ. ಇನ್ನೂ 2 ಜನ ನಮಗೆ ಲ್ಯಾಬ್ ಟೆಕ್ನಿಷಿಯನ್ ಎಲ್ಲ ಬಂದರೆ ಇನ್ನೂ ಉತ್ತಮವಾಗಿ ಕೆಲಸ ನಿರ್ವಹಿಸಲು ನಮಗೆ ಸಹಕಾರಿಯಾಗುತ್ತೆ.